ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ರೆಸಿಪಿ ಅಂದರೆ ಪೌಡ್ರ್ ಮಾಡ್ತಾಯಿದ್ದೀನಿ ನೋಡಿ. ಇಡ್ಲಿ, ದೋಸೆ ಮತ್ತು ಪಡ್ಡು ಮಾಡೋದಕ್ಕೆ ಪ್ರೀಮಿಕ್ಸ್ ಪೌಡರು ಮನೆಯಲ್ಲೇ ಹಿಟ್ಟು ಹೇಗೆ ರೆಡಿ ಮಾಡೋದು, ಮತ್ತು 1 ತಿಂಗಳು 2 ತಿಂಗಳಾದರೂ ಹಾಳಾಗಲ್ಲ, ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಮಾಡಬೇಕನ್ಸುತ್ತೆ ನೋಡಿ ಆವಾಗ ರೆಡಿ ಮಾಡ್ಕೋಬೋದು, ಬೇಗನೆ ರೆಡಿ ಆಗುತ್ತೆ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಪ್ರೀಮಿಕ್ಸ್ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು 1 kg ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ 1 kg. ನಮ್ಮ ಕಡೆ ರೇಷನ್ ಅಕ್ಕಿ ಅಂತಾರೆ. ತೊಗೊಂಡಿದ್ದೀನಿ ನೋಡಿ. 1 kg ರೇಷನ್ ಅಕ್ಕಿ ತೊಗೊಂಡು ಚೆನ್ನಾಗಿ ಒಂದು 4 ಸರಿ ಚೆನ್ನಾಗಿ ತೊಳಿಬೇಕು. 4 ಇಲ್ಲಾಂದರೆ 5 ಸರಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಸ್ವಲ್ಪ ಸೊಸೈಟಿ ಅಕ್ಕಿ ಸ್ವಲ್ಪ ಗಲೀಜಿರುತ್ತೆ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದ ಮೇಲೆ ಇವಾಗ ಒಂದು ಜಾರಿಯಲ್ಲಿ ಹಾಕ್ಕೊಂಡು ನೀರೆಲ್ಲ ಜಾನ್ಲಿ ಒಂದು ಜಾರಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಮತ್ತೆ ಫ್ರೆಂಡ್ಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ. 400 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 kg ಅಕ್ಕಿಗೆ 400 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನೋಡಿ. ನಾನು ಅದನ್ನು ಚೆನ್ನಾಗಿ ತೊಳ್ಕೊಬೇಕು. 4 ಸರಿ ತೊಳಿತೀನಿ ನೋಡಿ. ಇವಾಗ ಉದ್ದಿನಬೇಳೆನೂ 4 ಸರಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ನೀರು ಜಾನಲು ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ನೀರು ಜಾನಿದೆ ನೋಡಿ. ಈ ಥರ ಒಂದು ಮರ ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಒಂದು ಪಾತ್ರೆ ಏನಾದರೂ ಸ್ವಲ್ಪ ದೊಡ್ಡದು ತೊಗೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಇವಾಗ ಒಣಗಿಸಲು ಬಿಡ್ತೀನಿ ನೋಡಿ. 1 ಅವರ್ ಆದರೂ ಒಣಗಲಿ. ಸ್ವಲ್ಪ 1 ಅವರ್ ಎಲ್ಲ ಸ್ವಲ್ಪ ಚೆನ್ನಾಗಿ ಒಣಗಬೇಕು ನೋಡಿ. ಈ ಥರ ಚೆನ್ನಾಗಿ ಎಲ್ಲ ಕಡೆ ಹಾಕ್ಕೊಂಡು ಒಣಗಿಸ್ತೀನಿ ನೋಡಿ. ಮತ್ತು ಇನ್ನೊಂದು ಇವಾಗ ಅಕ್ಕಿ ಒಣಗಿಸೋಕೆ ಹಾಕಿದ್ದೀನಲ್ಲ, ಮತ್ತು ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ ನೋಡಿ. ಅದೇ ಥರ 2 ಒಣಗಬೇಕು, ಚೆನ್ನಾಗಿ ಒಣಗಬೇಕು ನೋಡಿ. ನಾನು ಮತ್ತೆ ಇಡ್ಲಿ ದೋಸೆ ಎಲ್ಲ ಮಾಡಿದ್ನು ತೋರಿಸ್ತೀನಿ ಫ್ರೆಂಡ್ಸ್. ಪೌಡ್ರ್ ರೆಡಿ ಮಾಡಿ ಮತ್ತು ಇಡ್ಲಿ ದೋಸೆನೂ ಮಾಡಿ ತೋರಿಸ್ತೀನಿ ನೋಡಿ. ಹೇಗೆ ಇದೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ 1 ಅವರ್ ಬಿಟ್ಟಿದ್ದೆ ನಾನು. 1 ಅವರ್ ಆದಮೇಲೆ ಚೆನ್ನಾಗಿ ಒಣಗಿದೆ ನೋಡಿ. ಅಕ್ಕಿ ಎಲ್ಲ ಚೆನ್ನಾಗಿ ಒಣಗಿದೆ. ಇಷ್ಟು ಒಣಗಿದ್ರೆ ಸಾಕು. ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ 7 ನಿಮಿಷ ಇಲ್ಲ ಅಂದರೆ 8 ನಿಮಿಷ ಬೆಚ್ಚಗೆ ಮಾಡ್ಕೋಬೇಕು ನೋಡಿ. ಕೈ ಆಡಿಸ್ಕೋತಾ ಬೆಚ್ಚಗೆ ಮಾಡಬೇಕು. ಯಾಕಂದರೆ ಕೆಳಗಡೆ ತಳ ಹತ್ತುತ್ತೆ, ಸ್ವಲ್ಪ ಕಪ್ಪೆಲ್ಲ ಆಗುತ್ತೆ ಅಕ್ಕಿ. ಅದಕ್ಕೆ ಕೈ ಸ್ವಲ್ಪನೂ ಬಿಡಲ್ದಂಗೆ ಒಂದು 8 ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು. 8 ನಿಮಿಷ ಬೆಚ್ಚಗಾದರೆ ಸಾಕು ನೋಡಿ. ಇವಾಗ 8 ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಇವಾಗ ನೋಡಿ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಅದ್ರ ಮೇಲೇ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ತಣ್ಣಗಾಗಲು ಹಾಕ್ತಾಯಿದ್ದೀನಿ. ಫುಲ್ ತಣ್ಣಗಾಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇಡಬೇಕು ನೋಡಿ. ಇವಾಗ ಮತ್ತೆ ಅದೇ ಪಾತ್ರೆ ತೊಗೊಂಡು ಅದಕ್ಕೆ ಮತ್ತು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ನೋಡಿ. ಉದ್ದಿನಬೇಳೆ 4 ಇಲ್ಲ ಅಂದರೆ 5 ನಿಮಿಷ ಬೆಚ್ಚಗೆ ಮಾಡಬೇಕು ನೋಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ 1-2 ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಬೆಚ್ಚಗಾದಮೇಲೆ ಇವಾಗ ಮೆಂತ್ಯ ಹಾಕೋತಾ ಇದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕೋಬೇಕು. 1 ಸ್ಪೂನ್ ಮೆಂತ್ಯ, 2 ಬೌಲು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ. 2 ಬಟ್ಟಲು ಅವಲಕ್ಕಿ ಹಾಕ್ಕೊಂಡು ಇವಾಗ ಮತ್ತೆ ಒಂದು 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಕಲಸಿ ಒಂದು 6 ನಿಮಿಷ ಹುರ್ಕೋಬೇಕು. 5 ಇಲ್ಲ 6 ನಿಮಿಷ ಹುರ್ಕೋಬೇಕು ನೋಡಿ. ಇವಾಗ ನೋಡಿ 6 ನಿಮಿಷ ಹುರ್ಕೊಂಡಿದ್ದೀನಿ. ಹುರ್ಕೊಂಡ್ಮೇಲೆ ಮತ್ತು ಇವಾಗ ಅಕ್ಕಿ ಹಾಕಿದ್ದೀನಲ್ಲ ಅದರಲ್ಲೇ ಅದು ಎಲ್ಲ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಎಲ್ಲ ಹುರಿದಿರೋದು ಹಾಕ್ಕೊಂಡು ಇವಾಗ ತಣ್ಣಗಾಗಲು ಬಿಡೋಣ. ಒಂದು 20 ನಿಮಿಷ ಅದು ಆಗಲಿ ಫ್ರೆಂಡ್ಸ್. 20 ನಿಮಿಷ ಆದರೆ ಫುಲ್ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದಮೇಲೆ ನೋಡೋಣ. ಇವಾಗ ತಣ್ಣಗಾಗಿದೆ ನೋಡಿ. ತಣ್ಣಗಾದಮೇಲೆ ಇವಾಗ ಫುಲ್ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಇವಾಗ ಪೌಡ್ರ್ ಮಾಡ್ಕೋಬೇಕು ನೋಡಿ. ಹಿಟ್ಟಿರುತ್ತಲ್ಲ, ಹಿಟ್ಟಿನ ಥರ ಮತ್ತು ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಹೇಗಿರುತ್ತೆ ನೋಡಿ ಅದೇ ಥರ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು ತಾಟ್ ತೊಗೊಂಡಿದ್ದೀನಿ. ತಾಟ್ ತೊಗೊಂಡು ಒಂದು ಚಾಣಿ ತೊಗೊಂಡು ಇವಾಗ ಸೋಸ್ಕೋಬೇಕು. ಹಿಟ್ಟೆಲ್ಲ ಸೋಸ್ಕೋಬೇಕು ನೋಡಿ. ಮೇಲ್ಗಡೆ ಬರುತ್ತಲ್ಲ ಅದು ಮತ್ತೆ ಇನ್ನೊಂದು ಸರಿ ಮಿಕ್ಸಿಯಲ್ಲಿ ಹಾಕಿ ಮತ್ತೆ ರುಬ್ಕೋಬೇಕು ನೋಡಿ. ಇವಾಗ ಮತ್ತೆ ಪೌಡ್ರ್ ಮಾಡಿಕೊಂಡೆ. ಇದೇ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್.
ಇವಾಗ ಎಲ್ಲ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನೋಡಿ. ಮತ್ತು ನೋಡಿ ಇವಾಗ ಹಿಟ್ಟು ಸೋಸ್ಕೋತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ಸೋಸ್ಕೊಂಡು ಮತ್ತೆ ಮೇಲ್ಗಡೆ ಬರುತ್ತಲ್ಲ ಅದು ಮತ್ತೆ ಇನ್ನೊಂದು ಸರಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ. ಇವಾಗ ನೋಡಿ ಈ ಥರ ಇದೆ ಹಿಟ್ಟು, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜನ ಹೆಣ್ಮಕ್ಳು ಎಲ್ಲ ಕೆಲ್ಸಕ್ಕೆ ಹೋಗೋರು ಇರುತ್ತಾರೆ, ಫ್ರೀ ಇರಲ್ಲ. ಅದಕ್ಕೆ ಒಂದಿನ ಯಾವತ್ತು ಟೈಮ್ ಇರುತ್ತೆ ನೋಡಿ ಅವತ್ತು ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ 2 ತಿಂಗಳು 3 ತಿಂಗಳಿಗೆ ಆಗೋಷ್ಟು ಮಾಡ್ಕೊಂಡಿಟ್ರೆ ನೋಡಿ ಆರಾಮಾಗಿ ಮಾಡ್ಕೋಬೋದು. ಇಡ್ಲಿ, ದೋಸೆ, ಪಡ್ಡು ಎಲ್ಲ ರೆಡಿ ಆಗುತ್ತೆ, ಬೇಗನೆ ರೆಡಿ ಆಗುತ್ತೆ ನೋಡಿ. 1 kg ಅಕ್ಕಿಗೆ ನೋಡಿ ಇಷ್ಟು ಹಿಟ್ಟಾಗಿದೆ. ಇವಾಗ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಒಂದು ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ಜರ್ಮನ್ ಡಬ್ಬಿ ಇಲ್ಲಾಂದರೆ ಸ್ಟೀಲ್ ಡಬ್ಬಿ ಇರುತ್ತಲ್ಲ ತೊಗೊಂಡು ಹಾಕ್ಕೊಂಡು ಇಟ್ಕೋಬೋದು. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಏನೂ ಹಾಳಾಗಲ್ಲ ನೋಡಿ. ಇವಾಗ ಪ್ರೀಮಿಕ್ಸ್ ಪೌಡರ್ ರೆಡಿಯಾಗಿದೆ. ಬನ್ನಿ ಇವಾಗ ಇಡ್ಲಿ ಮಾಡ್ಕೊಬೋದು ಹೇಗೆ ಅಂತ ನೋಡೋಣ. 1 ಕಪ್ ತೊಗೊಂಡಿದ್ದೀನಿ ನೋಡಿ, ಅದರಲ್ಲಿ ಹಿಟ್ಟು ಹಾಕೋತಾ ಇದ್ದೀನಿ. ಇದೇ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಿಮಗೆ ಯಾವಾಗ ಇಡ್ಲಿ ದೋಸೆ ತಿನ್ಬೇಕು ಅನಿಸುತ್ತೆ ನೋಡಿ ನೈಟು ನೆನೆಕ್ಕೆ ಇಡೋದು ಹಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಮಾಡೋದು. ತುಂಬ ಈಸಿ ನೋಡಿ, ಬೇಗನೆ ಆಗುತ್ತೆ. ಇವಾಗ 1 ಕಪ್ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಇವಾಗಲೇ ಹಾಕಬೇಕು. ಉಪ್ಪು ಹಾಕ್ಕೊಂಡು ಇವಾಗ ಯಾವ ಕಪ್ಪಿಂದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ಪಿಂದ ನೀರು ತೊಗೊಂಡಿದ್ದೀನಿ ನೋಡಿ. ನೀರು ತೊಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೋತಾ ಇದ್ದೀನಿ ನೋಡಿ. ಕಲಸಿದ ಮೇಲೆ ಮತ್ತೆ ನೀರು ಹಾಕ್ಕೋಬೇಕು ನೋಡಿ. ನೀರು ಹಾಕಿ ಮತ್ತೆ ಕಲಿಸ್ಬೇಕು. ನೀರು 3 ಕಪ್ ಬೇಕು ನೋಡಿ. 1 ಕಪ್ ಹಿಟ್ಟಿಗೆ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಇದು ಕರೆಕ್ಟಾಗಿ ಬರುತ್ತೆ ನೋಡಿ. ಇಡ್ಲಿ ದೋಸೆ ಪಡ್ಡು ಎಲ್ಲ ಕರೆಕ್ಟಾಗಿ ಬರುತ್ತೆ. 1 ಕಪ್ ಹಿಟ್ಟಿಗೆ 3 ಕಪ್ ನೀರು ಹಾಕ್ಕೋಬೇಕು. ಇವಾಗ ನೋಡಿ 2 ಕಪ್ ಹಾಕ್ಕೊಂಡಿದ್ದೀನಿ, ಮತ್ತೆ ಕಲಿಸ್ತಾ ಇದ್ದೀನಿ ನೋಡಿ. ಮತ್ತೆ ಇನ್ನೊಂದು ಕಪ್ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಎಷ್ಟು ಕಲಿಸ್ಕೋತೀರೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ. ಇವಾಗ ಈ ಹದದಲ್ಲಿ ಇರಬೇಕು ನೋಡಿ ಹಿಟ್ಟು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಹದದಲ್ಲಿ ಇರಬೇಕು. ಇವಾಗ ಒಂದು ಪ್ಲೇಟ್ ಮುಚ್ಕೊಂಡು 10 ಇಲ್ಲ 12 ಗಂಟೆ ರೆಸ್ಟ್ ಮಾಡಲು ಬಿಡಬೇಕು ನೋಡಿ. ಇವಾಗ ನೋಡಿ 12 ಗಂಟೆ ರೆಸ್ಟ್ ಮಾಡಲು ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು. ನಿಮಗೆ ಗೊತ್ತಾಗ್ತಾ ಇರ್ಬೋದು, ತುಂಬ ಚೆನ್ನಾಗಿ ಉಬ್ಬುತ್ತೆ. ಮತ್ತು ಸ್ವಲ್ಪ ಸೋಡಾ ಹಾಕಬೇಕು, ಸ್ವಲ್ಪ ಹಾಕಬೇಕು, ಆಪ್ಷನಲ್. ನಿಮಗೆ ಇಷ್ಟ ಇದ್ದರೆ ಹಾಕಿ. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಕಲಿಸ್ಕೋಬೇಕು ಆವಾಗಲೇ ನೈಟೇ. ಅದು ವಿಡಿಯೋ ಸ್ಕಿಪ್ ಆಯಿತು ನೋಡಿ ಫ್ರೆಂಡ್ಸ್. ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಇವಾಗ ನೋಡಿ ನಾನು ಇಡ್ಲಿ ಮಾಡ್ಕೋತಾ ಇದ್ದೀನಿ. ಬಟ್ಟಲು ತೊಗೊಂಡಿದ್ದೀನಿ ನೋಡಿ. ಈ ಥರ ಬಟ್ಟಲು ತೊಗೊಂಡು ಸ್ಟೀಮ್ ಮಾಡಲು ಇಡ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೋಬೋದು, ಹೀಗೂ ಮಾಡ್ಕೋಬೋದು. ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿಕೊಂಡು ಇವಾಗ 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋತೀನಿ ನೋಡಿ, ಸ್ಟೀಮ್ ಮಾಡ್ಕೋತೀನಿ. ಈ ಕಡೆ ಬನ್ನಿ. ಇವಾಗ ಈ ಕಡೆ ಒಂದು ಹಂಚಿಟ್ಟಿದ್ದೀನಿ ನೋಡಿ, ದೋಸೆ ಹಂಚಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇವಾಗ ಉತ್ತಪ್ಪ ಹಾಕೋತೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ ನೋಡಿ. ಒಂದೇ ಹಿಟ್ಟಿನಲ್ಲಿ ಎಲ್ಲ ಥರ ವೆರೈಟಿ ಟಿಫನ್ ಮಾಡ್ಕೋಬೋದು ನೋಡಿ. ಬೆಳಗ್ಗೆ ನಾಷ್ಟಕ್ಕೆ ಮಕ್ಕಳಿಗೆ ಒಂದಿಷ್ಟ ಇರುತ್ತೆ, ದೊಡ್ಡವ್ರಿಗೆ ಒಂದಿಷ್ಟ ಇರುತ್ತೆ ನೋಡಿ. ಮಕ್ಕಳಿಗೆ ಇಡ್ಲಿ ಇಷ್ಟ ಇದ್ದರೆ ದೊಡ್ಡವ್ರಿಗೆ ದೋಸೆ ಇಷ್ಟ ಇರುತ್ತೆ, ಮತ್ತು ದೊಡ್ಡವ್ರಿಗೆ ದೋಸೆ ಇಷ್ಟ ಇದ್ದರೆ ಮಕ್ಕಳಿಗೆ ಇಡ್ಲಿ ಇಷ್ಟ ಇರುತ್ತೆ. ಅದಕ್ಕೆ ಒಂದೇ ಹಿಟ್ಟು ಕಲಿಸ್ಕೊಂಡು ನಾವು ಎಲ್ಲ ಮಾಡಿಕೊಡ್ಬೋದು ನೋಡಿ. ಪಡ್ಡು ಮಾಡ್ಬೋದು, ಇದರಿಂದ ಪಡ್ಡು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ನಾನು ದೋಸೆ ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಬೆಳಗ್ಗೆ ಟಿಫನ್ಗೆ ಇಲ್ಲಾಂದರೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕಟ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮತ್ತು ನಾನು ಇವತ್ತು ಎಣ್ಣೆ ಹಚ್ಚಿಲ್ಲ ನೋಡಿ. ಎಣ್ಣೆ ಹಚ್ಚಲ್ದೆ ಮಾಡ್ಕೋತಾ ಇದ್ದೀನಿ ದೋಸೆ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವಾಗ ಮತ್ತೆ ಒಂದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ದೋಸೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಮೇಲ್ಗಡೆ ಹಾಕಿ.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಒಂದೇ ಹಿಟ್ಟಿನಲ್ಲಿ 3 ಥರ ಟಿಫನ್ ಮಾಡ್ಕೋಬೋದು ನೋಡಿ. ಒಬ್ಬರ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ, ಅದಕ್ಕೆ ಒಂದೇ ಎಲ್ರಿಗೂ ಇಷ್ಟ ಆಗಲ್ಲ ಒಂದೇ ತಿನ್ನೋಕ್ಕೆ. ಅದಕ್ಕೆ ಬೇರೆ ಬೇರೆ ವೆರೈಟಿ ಈ ಥರ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಇವಾಗ ದೋಸೆ ರೆಡಿಯಾಗಿದೆ, ತೆಗಿತಾ ಇದ್ದೀನಿ. ದೋಸೆ ತಕ್ಕೊಂಡೆ. ಈ ಕಡೆ ನೋಡಿ 20 ನಿಮಿಷ ಆಯಿತು. ಇಡ್ಲಿನೂ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ಹಿಟ್ಟು ಹಾಕಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನೋಡಿ ಫೈನಲ್ ಆಗಿ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್. ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ರೆಡ್ ಇರುತ್ತಲ್ಲ, ಬ್ರೆಡ್ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಡ್ಲಿನೂ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ದೋಸೆನೂ ಎಷ್ಟು ಚೆನ್ನಾಗಿ ಬಂದಿದೆ ನೀವೇ ನೋಡ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.